ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಡಿಶ್ ಅಂದ್ರೆ ಪೊಂಗಲ್ ಅಲ್ವಾ. ಸೊ ಹಾಗಾಗಿ ತಿಂಡಿ ಕೂಡ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ನ ಮಾಡ್ಕೊಂಡು ಚಟ್ನಿ ಕೂಡ ಮಾಡ್ಕೊಂಡಿದೆ. ಇನ್ನು ಇವತ್ತು ಸಂಜೆ ಪೂಜೆ ಮಾಡೋಣ ಅಂತ ಹೇಳಿ ನಿಧಾನವಾಗಿನೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡು ಪ್ರಸಾದಕ್ಕೆ ಏನೇನ್ ಬೇಕು ಎಲ್ಲದನ್ನು ಬೇಯೋದಿಕ್ಕೆ ಇಟ್ಕೊಂಡೆ. ಇನ್ನು ಇವತ್ತು ಪ್ರಸಾದಕ್ಕೆ ಕೂಡ ಆಗುತ್ತೆ, ಹಾಗೇನೆ ಹಬ್ಬಕ್ಕೆ ಸಿಹಿ ಕೂಡ ಮಾಡ್ದಂಗ ಆಗುತ್ತೆ ಅಂತ ಹೇಳಿ ಬೇಯಿಸಿರೋ ಗೆಣಸನ್ನ ಬಳಸ್ಕೊಂಡು ಹಲ್ವಾನ ಮಾಡ್ಕೊಂತಾ ಇದ್ದೀನಿ. ಇದನ್ನ ತುಂಬಾನೇ ಸಿಂಪಲ್ ಆಗಿ ಬೇಗನೆ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಕೂಡ ಮಾಡ್ಕೊಳ್ಬಹುದು. ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಮಾಡ್ಕೊಳ್ಳೋದಿಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕೊಂಡು ಎಲ್ಲಾ ರೀತಿ ಡ್ರೈ ಫ್ರೂಟ್ಸ್ ನ ಫ್ರೈ ಮಾಡಿ ಎತ್ತಿಟ್ಕೊಂತಾ ಇದ್ದೀನಿ. ನಂತರ ಅದೇ ತುಪ್ಪಕ್ಕೆ ನಾನು ಇಲ್ಲಿ ಬೇಯಿಸಿಟ್ಟಿರುವಂತ ಗೆಣಸನ್ನ ಸ್ಮ್ಯಾಶ್ ಮಾಡಿ ಹಾಕೊಂಡಿದ್ದೀನಿ. ನೀವು ಬೇಕಂದ್ರೆ ಅದನ್ನ ತುರ್ದಿ ಕೂಡ ಹಾಕೊಳ್ಬಹುದು. ಇದನ್ನ 1-2 ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಬೆಲ್ಲದ ಪುಡಿನ ಸೇರಿಸ್ಕೊಂಡು ಮತ್ತೆ 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ತೀನಿ. ಇದನ್ನ ನಾವು ಸ್ವಲ್ಪ ನಿಧಾನ ಹುರಿಯಲ್ಲಿನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ 1 ಕಪ್ ಹಾಲನ್ನ ಹಾಕೊಂಡು ಅದನ್ನ ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದ್ಮೇಲೆ ಅದಕ್ಕೆ ಜಜ್ಜಿಟ್ಟಿರುವಂತ ಏಲಕ್ಕಿ ಪುಡಿ ಹಾಗೇನೆ ಹುರಿದಿಟ್ಟಿರುವಂತ ಡ್ರೈ ಫ್ರೂಟ್ಸ್ ನ ಹಾಕೊಂಡ್ರೆ ರೆಡಿನೇ ಆಗೋಯ್ತು. ಈ ಹಲ್ವಾ ತುಂಬಾನೇ ರುಚಿಯಾಗಿ ಬಂದಿತ್ತು. ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇನ್ನು ಸಂಕ್ರಾಂತಿ ಹಬ್ಬ ಅಂದ್ರೇನೆ ಹೆಣ್ಮಕ್ಳು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಎಲ್ರು ಮನೆಗೂ ಹೋಗಿ ಎಳ್ಳು ಬೆಲ್ಲ ಹಂಚೋದಲ್ವಾ. ನಾವು ಚಿಕ್ಕವರಿದ್ದಾಗಿಲ್ಲ ಇದನ್ನೆಲ್ಲ ಮಿಸ್ಸೇ ಮಾಡ್ಕೊಂತಾ ಇರ್ಲಿಲ್ಲ. ಪ್ರತಿ ವರ್ಷ ಕೂಡ ತುಂಬಾನೇ ಚೆನ್ನಾಗಿ ಆಚರಿಸ್ತಾ ಇದ್ವಿ. ಮದ್ವೆ ಆದ್ಮೇಲೆ ಇದನ್ನೆಲ್ಲ ತುಂಬಾನೇ ಮಿಸ್ ಮಾಡ್ಕೊಂತೀವಿ ಅಂತ ಅನ್ಸುತ್ತೆ. ಇನ್ನು ರಾತ್ರಿ ಊಟಕ್ಕೆ ಕಸಿನ್ಸ್ ಕೂಡ ಎಲ್ಲರೂ ಮನೆಗೆ ಬರ್ತೀನಿ ಅಂತ ಹೇಳಿದ್ರಿಂದ ಇವತ್ತು ರಾತ್ರಿ ಊಟಕ್ಕೆ ಕಾಳನ್ನ ಮತ್ತೆ ಕ್ರಿಸ್ಪಿಯಾಗಿ ಒಡೆನ ಕೂಡ ಮಾಡ್ಕೊಂಡಿದೆ. ಕಂಪ್ಲೀಟ್ ಬ್ಲಾಗ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ.